ಇದು ಸತ್ಯಭಾಮ ಸಂಚಿಕೆ 40. ಮಗನ ಭರವಸೆಯ ಮಾತುಗಳನ್ನಾಲಿಸಿದ ದೇವಿಕಾರವರಿಗೆ ನೆಮ್ಮದಿಯಾಗಿತ್ತು. ಮುಂದೆ ಇಬ್ಬರು ಅನುಸರಿಸಿಕೊಂಡು ಹೋಗುವರು ಎಂದು ಸಂತೋಷಗೊಂಡವರು ತಮ್ಮ ಕೋಣೆಯತ್ತ ನಡೆದಿದ್ದರು. ಇನ್ಮುಂದೆ ತುಂಬ ಹುಷಾರಾಗಿರಬೇಕು ಎಂದುಕೊಂಡ ಸತ್ಯಜಿತ್ ಮನೆಯ ಹೂದೋಟದತ್ತ ನಡೆದ. ಸ್ವಲ್ಪ ಹೊತ್ತು ಅಲ್ಲಿಯ ಹಿತವಾದ ವಾತಾವರಣವನ್ನು ನೋಡುತ್ತಾ ಕಾಲ ಕಳೆದವನಿಗೆ ತುಸು ನೆಮ್ಮದಿ ಅನಿಸಿದಾಗ ಮದುವೆ ಎಂದು ಆಫೀಸಿನ ಕೆಲಸದ ಕಡೆಗೆ ಗಮನ ಹರಿಸಲಾಗಲಿಲ್ಲ ಎಂದು ನೆನಪಾಗಿ ತನ್ನ ಕೋಣೆಯತ್ತ ನಡೆದ. ಭಾಮ ಸೊಂಪಾದ ನಿದ್ದೆಯಲ್ಲಿದ್ದಳು. ಸೋಫಾದಲ್ಲಿ ಮುದುಡಿ ಮಲಗಿದವಳ ನೋಡಿ ಒಂದು ಕ್ಷಣ ಪಾಪ ಎಂದು ಅನಿಸಿರಬೇಕು. ಯಾಕೆಂದರೆ ನಿದ್ದೆಯಲ್ಲಿದ್ದವಳು ಪುಟ್ಟ ಮಗುವಂತೆ ಮುದ್ದಾಗಿ ಕಾಣುತ್ತಿದ್ದಳು. ಅವಳು ಎಚ್ಚರವಿದ್ದಾಗಲಂತೂ ಪಾಪ ಎಂಬ ಮಾತು ಅವನ ಬಾಯಲ್ಲಿ ಏಕೆ ಮನದಲ್ಲೂ ಬಾರದು. ಹೂವಿನಂತೆ ಅವಳನ್ನು ಎತ್ತಿಕೊಂಡವನು ಹಾಸಿಗೆಯ ಮೇಲೆ ಮಲಗಿಸಿದನು. ನಿಜವಾಗ್ಲೂ ಹೂವಿನ ಥರಾನೇ ಇದ್ದಾಳೆ, ಭಾರವಿಲ್ಲ ಎಂದುಕೊಂಡವನು ತಲೆ ಕೊಡವಿ ತನ್ನ ಲ್ಯಾಪ್ಟಾಪ್ ಹಿಡಿದು ಬಾಲ್ಕನಿಯತ್ತ ನಡೆದ. ಈಗವನ ಗಮನ ಪೂರ್ತಿ ಮಾಡುವ ಕೆಲಸದ ಕಡೆಗಿತ್ತು. 1 ತಾಸಿನ ನಂತರ ಮೆಲ್ಲನೆ ಕಣ್ತೆರೆದವಳು ಎದ್ದು ಕುಳಿತಾಗ ತಾನು ಮಂಚದ ಮೇಲಿರುವುದರಿವಾಗಿ, ನಾ ಸೋಫಾದಲ್ಲಿ ಮಲಗಿದ್ದಲ್ಲ, ಇಲ್ಲಿ ಹೇಗೆ ಬಂದದ್ದು ನಾನು ಎಂದು ಯೋಚಿಸಿದವಳೆ, ಈ ಮಂಗಣ್ಣೇನಾದರೂ ನನ್ನನ್ನು ಎತ್ಕೊಂಡು ಇಲ್ಲಿ ಮಲಗಿಸಿರ್ಬೋದಾ ಎಂದುಕೊಂಡು ತನ್ನ ತಲೆಗೆ ತಾನೇ ಮೊಟಕಿದವಳು. ಪಿಕ್ಚರ್ ನೋಡಿದ್ದು ಜಾಸ್ತಿ ಆಗಿದೆ, ಅದಕ್ಕೆ ಹೀಗೆಲ್ಲ ಆಲೋಚಿಸ್ತಿದ್ದೇನೆ. ಮಂಗಣ್ಣನಿಗೆ ನಾನು ಕಂಡ್ರೆ ಆಗುವುದಿಲ್ಲ, ಏನು ನನ್ನನ್ನು ಎತ್ತಿಕೊಂಡು ಇಲ್ಲಿ ಮಲಗಿಸುವುದಾ? ಎಬೇ ಎಂತ ಬೋಳತೆ ನಾನು ಎಂದು ನಕ್ಕವಳಿಗೆ ತಾನು ಅರೆಬರೆ ನಿದ್ದೆಯಲ್ಲಿದ್ದಾಗ ಅವನಾಡಿದ ಮಾತುಗಳು ನೆನಪಾಗಿದ್ದವು. ಆದರೆ ಈಗ ಪೂರ್ತಿ ನಿದ್ದೆ ಮಾಡಿ ಎದ್ದವಳು ಅದನ್ನು ಕನಸು ಎಂದುಕೊಂಡಿದ್ದಳು. ಆಗ ಮಂಗಣ್ಣ ನನ್ನ ಹತ್ರ ಫೀಲಿಂಗಲ್ಲಿ ಮಾತಾಡಿದಾಗೆ ಕನಸು ಬಿತ್ತು. ಅದು ಕನಸಲ್ಲಿ ಮಾತ್ರ ಸಾಧ್ಯ, ಅವನಿಗೆ ನಾನಿಷ್ಟ ಇಲ್ಲ ಎಂದುಕೊಂಡವಳ ಕಣ್ಣುಗಳು ಅದಾಗಲೇ ತುಂಬಿದ್ದವು. ಸತ್ಯಜಿತ್ ಆಗಷ್ಟೇ ತನ್ನ ಕೆಲಸ ಮುಗಿಸಿ ಲ್ಯಾಪ್ಟಾಪ್ ಹಿಡಿದು ಒಳ ಬಂದವನಿಗೆ ಭಾಮ ಕುಳಿತಿರುವುದು ಕಂಡಿತು. ಶ್ರೀಲಂಕಾದವರಿಗೆ ಎಚ್ಚರ ಆಯ್ತಾ? ಛೇಡಿಸುವ ದನಿಯಲ್ಲಿ ಕೇಳಿದ. ತನ್ನ ಕಣ್ಣುಗಳಲ್ಲಿ ನೀರು ಏಕೆ ಎಂದು ಅರಿಯದವಳು ಅವನ ದನಿ ಕೇಳಿ ಬೇಗನೆ ಕಣ್ಣೊರೆಸಿಕೊಂಡು ಅವನತ್ತ ನೋಡಿದವಳು, ಶ್ರೀಲಂಕಾದವರೆಂತಕ್ಕೆ ಇಲ್ಲಿಗೆ ಬರ್ತಾರೆ ಎಂದು ಕೇಳಿದಳು. ನಾನು ಕಟ್ಕೊಂಡಿದ್ದೀನಲ್ಲ ಅದಕ್ಕೆ ಎಂದ. ಈಗಲೂ ಅವನ ಮಾತಿನ ಒಳಾರ್ಥ ತಿಳಿಯದವಳು, ಎಂತ ಹೇಳಿದ್ದು ನೀವು ಶ್ರೀಲಂಕಾದವರನ್ನು ಮದುವೆ ಆಗಿದ್ದೀರಾ? ಮತ್ತೆ ನನ್ನನ್ನು ಮದುವೆ ಆಗಿದೆ ಅಂತಕ್ಕೆ ಅವಳೊಟ್ಟಿಗೆ ಇರಬೇಕಿತ್ತು. ತುಸು ಅಸೂಯೆ ಮೂಡಿತ್ತವಳಿಗೆ. ಒಬ್ಳೆ ಹೆಂಡತಿ ಇರುವಾಗ ಇನ್ನೊಂದು ಮದುವೆ ಆಗಿದ್ದು ತಪ್ಪು, ಗೊತ್ತಿಲ್ವಾ ನಿಮಗೆ? ಜೋರು ಮಾಡಿದಳು. ಮಾತು ಎಲ್ಲಿಂದ ಎಲ್ಲಿಗೋ ಸಾಗುತ್ತಿರುವುದನ್ನು ನೋಡಿದವನು ಬಿಟ್ಟರೆ ಮಾತಿನಲ್ಲೇ ಈಗ ಹೆಂಡತಿಯನ್ನು ತಂದ ಹಾಗೆ 2 ಮಕ್ಕಳನ್ನು ತಂದರೆ ಕಷ್ಟ ಎಂದುಕೊಂಡವ. ಹೇ ಕಾಡಮ್ಮ, ನಿಂಗೆ ಕಾಡ್ಕೋಣ ಅಂತ ಹೆಸರಿಡಬೇಕಿತ್ತು. ನೀ ನಿಜವಾಗ್ಲೂ ಎಂಜಿನಿಯರ್ ಹೌದಾ ಅಥವಾ ಕಾಪಿ ಹೊಡೆದು ಪಾಸಾದ ಇಂಜಿನಿಯರಾ ಎಂದವ ಪ್ರಶ್ನಿಸಿದರೆ, ನಂಗೆಂಥ ದೊಡ್ಡ ಇಂಜಿನಿಯರ್ ಆಗಿ ನಿಮ್ಗೆರಡು ಮದುವೆ ಆಗಬಾರ್ದು ಅಂತ ಗೊತ್ತಿರಲಿಲ್ಲಲ್ಲ ಎಂದು ಮರುಪ್ರಶ್ನೆ ಹಾಕಿದಾಗ ತಾನು ಏನು ಹೇಳಿದರೂ ತನ್ನ ಬುಡಕ್ಕೆ ಬರುವುದನ್ನು ಕಂಡವ. ನಿಂಗೆ ರಾಮಾಯಣ ಗೊತ್ತಲ್ವಾ? ಅದರಲ್ಲಿ ರಾವಣನ ತಮ್ಮ ಕುಂಭಕರ್ಣನ ಬಗ್ಗೆಯೂ ಗೊತ್ತಲ್ವಾ? ನೀನು ಅವನ ಹಾಗೆ ಗೊರಕೆ ಹೊಡೆದು ಮಲಗಿದ್ದೆ. ಸೊ ನೀನು ಎದ್ದಾಗ ಇಂಡೈರೆಕ್ಟ್ ಆಗಿ ನಿನ್ನನ್ನು ಕುಂಭಕರ್ಣನ ವಂಶದವಳು ಅಂದೆ. ಯಾಕೆಂದರೆ ರಾವಣ ಇದ್ದಿದ್ದು ಲಂಕೆಯಲ್ಲಿ, ಅಂದರೆ ಇವತ್ತಿನ ಶ್ರೀಲಂಕಾದಲ್ಲಿ. ಸೊ ಅವನ ತಮ್ಮ ಕೂಡ ಅಲ್ಲೇ ಇದ್ದಿರಬೇಕು ಅಲ್ವಾ? ಅದಕ್ಕೆ ಶ್ರೀಲಂಕಾದವರು ಅಂದೆ. ನೀನು ಇಷ್ಟು ಬುದ್ಧಿವಂತೆ ಅಂತ ಗೊತ್ತಿದ್ದಿದ್ರೆ ಇಂಡೈರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ ಎಂದು ವ್ಯಂಗ್ಯವಾಗಿ ನುಡಿದ. ಅವನ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದವಳಿಗೆ ಶ್ರೀಲಂಕಾದವರನ್ನು ಮದುವೆ ಆಗಿದ್ದಾನೆ ಎಂದದ್ದು ಪರೋಕ್ಷವಾಗಿ ತನ್ನ ಬಗ್ಗೆ ಎಂದು ಅರಿತವಳು. ಸಾರಿ ಸರ್, ನನಗೆ ನಿಮ್ಮ ಇಂಡೈರೆಕ್ಟ್ ಭಾಷೆ ಗೊತ್ತಿಲ್ಲ ಎಂದು ಫ್ರೆಶ್ ಆಗಲು ಹೋದಳು. ಒಂದು ಚಿಕ್ಕ ವಿಷಯಕ್ಕೆ ದೊಡ್ಡ ರಂಪಾನೆ ಮಾಡಿದ್ಲು ಎಂದು ಗೊಣಗಿದವ ಉಸ್ಸಪ್ಪ ಎಂದು ಮಂಚದಲ್ಲಿ ಕುಳಿತ. ಫ್ರೆಶ್ ಆಗಿ ಬಂದವಳು ಅವನು ಮಂಚದಲ್ಲಿ ಕುಳಿತಿರುವುದನ್ನು ಕಂಡರೂ ಕಾಣದಂತೆ ಹೊರಟವಳನ್ನು ತಡೆದವ. ಹೇ ಕಾಡಮ್ಮ, ನಿಂತ್ಕೋ ಎಂದ. ಏನು ಎಂಬಂತೆ ನೋಡಿದವಳಿಗೆ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಇಲ್ಲಿ ಕೂತ್ಕೋ ಎಂದು ಸ್ವಲ್ಪ ಸರಿದು ಕುಳಿತ. ಅವನ ಮಾತಿನಲ್ಲಿ ಗಂಭೀರತೆ ಇದ್ದ ಕಾರಣ ಅವನ ಮುಂದೆ ಬಂದು ನಿಂತವಳು, ಎಂತ ಮಾತಾಡಲಿಕ್ಕುಂಟು ಎಂದು ಕೇಳಿದಳು. ಅದು
ಅಮ್ಮಂಗೆ ನಮ್ಮ ನಡುವೆ ಯಾವುದು ಸರಿ ಇಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಸ್ವಲ್ಪ ಹೊತ್ತಿಗೂ ಮುಂಚೆ ನನ್ನ ಬಳಿ ಆ ಬಗ್ಗೆ ಮಾತಾಡಿದ್ರು. ತುಂಬ ಬೇಸರ ಮಾಡಿಕೊಂಡ್ರು. ಇಂದವ ಅವಳು ಏನು ಹೇಳುವಳು ಎಂದು ಅವಳ ಮುಖ ನೋಡಿದ. ಅತ್ತೆಗೆ ಹೇಗೆ ಗೊತ್ತಾಯಿತು? ಬೆಳಗ್ಗೆ ಕಾರಲ್ಲಿ ಬರುವಾಗ ನಾವಿಬ್ಬರು ಮಾತಾಡದೆ ಮೌನವಾಗಿದ್ವಲ್ವಾ, ಮೋಸ್ಟ್ಲಿ ಹಾಗೆ ಗೊತ್ತಾಗಿರಬೇಕು ಎಂದವನಿಗೆ. ಅತ್ತೆ ನನ್ನ ಅಪ್ಪ ಮತ್ತು ಅಮ್ಮಂಗೆ ಹೇಳಲಿಕ್ಕಿಲ್ಲಲ್ಲ, ಅವರಿಗೆ ಗೊತ್ತಾದರೆ ಬೇಜಾರಾಗ್ಬೋದು. ತುಂಬ ಬೇಜಾರಾಗೋದು ಅಣ್ಣನಿಗೆ ಎಂದವಳೆ. ಈ ಮಂಗಣ್ಣನಿಂದ ಇದೆಲ್ಲ ಆಗಿದ್ದು. ಮದುವೆ ಆಗಿದ್ದು ತಪ್ಪಾಯಿತು. ಇವನಿಗೆ ನನ್ನ ಕಂಡ್ರೆ ಆಗೋದಿಲ್ಲ. ಇವನಾದರೂ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತು. ನನಗಿವನ ಮೇಲೆ ಕೋಪ ಎಂತಿಲ್ಲ, ಇಷ್ಟ ಉಂಟು, ಪ್ರೀತಿ ಅದು ಗೊತ್ತಿಲ್ಲ. ಆದರೆ ಇವನಿಗೆಂತ ಸಿಲ್ಲ, ಈಗೆಂತ ಮಾಡೋದು ಎಂದು ತನ್ನಷ್ಟಕ್ಕೆ ಯೋಚಿಸತೊಡಗಿದಳು. ಅಮ್ಮಗೆ ಗೊತ್ತಾದರೆ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ ಎಂದವ ಅವಳತ್ತ ನೋಡಿದರೆ ಅವಳು ಇನ್ನೂ ತನ್ನ ಯೋಚನಾ ಲಹರಿಯಿಂದ ಹೊರ ಬಂದಿರಲಿಲ್ಲ. ಅವಳ ಮುಂದೆ ಚಿಟಿಕೆ ಹೊಡೆದವ, ಕಾಡಮ್ಮ ಎಲ್ಲಿ ಕಳೆದು ಹೋಗಿದ್ಯಾ ಎಂದು ಪ್ರಶ್ನಿಸಿದ. ಅದೆಂತೆಲ್ಲ, ನಾವೀಗೆಂತ ಮಾಡೋದು? ಅವನ ಏನು ಹೇಳುವನು ಎಂದು ಅವನ ಉತ್ತರಕ್ಕಾಗಿ ಕಾದಳು. ಇನ್ನೇನು ಮಾಡೋಕ್ಕಾಗುತ್ತೆ, ಅಪ್ಪ ಅಮ್ಮನ ಮುಂದೆ ಒಳ್ಳೆ ಸತಿಪತಿ ಥರ ನಾಟಕ ಮಾಡೋಣ ಎಂದ ನಗುತ್ತಲೇ. ಅಪರೂಪಕ್ಕೆ ಅವನ ಮೊಗದಲ್ಲಿ ನಗುವನ್ನು ಕಂಡವಳು. ಮಂಗಣ್ಣ ನೆಗಡಿದ್ರೆ ಎಷ್ಟು ಚಂದ ಕಾಣ್ತಾನಲ್ಲ, ಆದರೆ ಯಾವಾಗಲೂ ನೆಗಡಲಿಕ್ಕೆ ಸಂಕಟ ಇವನಿಗೆ. ಮುಖ ಉಮ್ಮಂತಡು ತಿರುಗುದು ಮಂಗಣ್ಣ. ಮನದಲ್ಲೇ ನುಡಿದವಳು, ನಾವು ಸತ್ಯ ಆಗಲು ಗಂಡ ಹೆಂಡ್ತಿಯಲ್ಲ, ಮತ್ತೆ ನಾಟಕ ಮಾಡೋದೆಂತಕ್ಕೆ ಎಂದು ಕೇಳಿದಳು. ಅವಳ ತಲೆಗೆ ಮೊಟಕಿತವ, ಹೇ ಕಾಡ್ಕೋಣ, ನಾವಿಬ್ಬರೂ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಗಂಡ ಹೆಂಡತಿ ಆಗಿದ್ದೀವಿ ನಿಜ. ಆದರೆ ಎಲ್ಲ ಕಪಲ್ಸ್ಗಳ ಥರ ನಮ್ಮ ನಡುವೆ ಪ್ರೀತಿ ಸಲುಗೆ ಇದ್ಯಾವುದೂ ಇಲ್ಲ. ಇದು ನಮಗೆ ಇಷ್ಟವಿರದೆ ಹೋದರೂ ನಮ್ಮ ಸುತ್ತಮುತ್ತ ಇರುವವರು ನಮ್ಮನ್ನು ಗಮನಿಸ್ತಾರೆ. ಅದಕ್ಕೆ ಅವರ ಮುಂದೆ ಪ್ರೀತಿಯಿಂದ ಇರುವ ಹಾಗೆ ನಾಟಕ ಮಾಡಬೇಕು. ಇವಾಗಲಾದರೂ ಅರ್ಥ ಆಯ್ತಾ ಎಂದವನಿಗೆ. ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಎಂದು ಮುಖ ತಿರುಗಿಸಿದಳು. ಅವಳಿಗೆ ಅವನ ಮೇಲೆ ಪ್ರೀತಿ ಇದ್ದರೂ ಇನ್ನೂ ಅರಿವಿಗೆ ಬಂದಿರಲಿಲ್ಲ. ಆದರೆ ಒಳ ಮನಸ್ಸಿಗೆ ಎಲ್ಲ ಗೊತ್ತಿದೆ ಅಲ್ಲವೇ. ಪ್ರೀತಿಸುವ ವ್ಯಕ್ತಿಯನ್ನು ಪ್ರೀತಿಸುವ ಹಾಗೆ ನಾಟಕ ಮಾಡುವುದೆಂದರೆ ಏಕೋ ಅವಳಿಗದನ್ನು ಅರಗಿಸಿಕೊಳ್ಳಲೇ ಕಷ್ಟವಾಯಿತು. ನಂಗೆ ಚೆನ್ನಾಗಿ ಆ್ಯಕ್ಟಿಂಗ್ ಗೊತ್ತು, ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಚೆನ್ನಾಗಿ ಆ್ಯಕ್ಟಿಂಗ್ ಕಲಿತು ಬಂದವನಲ್ವಾ, ವ್ಯಂಗ್ಯವಾಗಿ ನುಡಿದವ. ನಮ್ಮ ಜೀವನವೇ ನಮಗೆ ಆ್ಯಕ್ಟಿಂಗ್ ಕಲಿಸುತ್ತೆ. ಶೇಕ್ಸ್ಪಿಯರ್ ಹೇಳಿಲ್ವಾ, ಲೈಫ್ ಈಸ್ ಎ ಡ್ರಾಮಾ ಆ್ಯಂಡ್ ವಿ ಆರ್ ಆಲ್ ಆ್ಯಕ್ಟರ್ಸ್ ಅಂತ, ಹಾಗೇ ಇದು ಎಂದ. ನೀವು ದೊಡ್ಡ ಬುದ್ಧಿ ಇರೋ ಜನ ಅಲ್ಲ, ಅತ್ತೆಗೆ ನಮ್ಮ ಸಂಗತಿ ಗೊತ್ತುಂಟು ಅಂತ ನೀವೇ ಅಲ್ಲ ಹೇಳಿದ್ದು. ಈಗ ನೀವು ಸಡನ್ನಾಗಿ ಪ್ರೀತಿಯಿಂದ ಇರುವ ಹಾಗೆ ಆ್ಯಕ್ಟ್ ಮಾಡಿದರೆ ಅವರಿಗೆ ಸಂಶಯ ಬರುವುದಿಲ್ವಾ ಎಂದು ತನ್ನ ಮನದ ಅನುಮಾನವನ್ನು ಹೊರಹಾಕಿದಳು. ಅವಳ ಮಾತು ಅವನಿಗೂ ನಿಜವೆನಿಸಿತು. ನೀನು ಯಾವಾಗಲೂ ಕಾಡ್ಕೋಣದ ಹಾಗೆ ಇರುವುದಿಲ್ಲ, ಕೆಲವೊಮ್ಮೆ ಬುದ್ಧಿ ಉಪಯೋಗಿಸ್ತೀಯ ಎಂದವ ಅವಳ ಮಾತು ನಿಜವೆಂಬಂತೆ ತಿಳಿಸಿದ. ಕಾಡುಕೋಣ ಅಲ್ಲ, ಕಾಡು ಮಂಗ ಎಂದು ಮನದಲ್ಲೇ ನುಡಿದಳು. ನಾವು ಫ್ರೆಂಡ್ಸ್ ಆಗೋಣವಾ ಎಂದು ಕೈ ಮುಂದೆ ಚಾಚಿದ. ಅವಳು ಅಚ್ಚರಿಯಿಂದ ಕಣ್ಣರಳಿಸಿ ಅವನು ಚಾಚಿದ ಕೈಯ ಕಡೆಗೆ ನೋಡಿದಳು. ಮುಂದುವರಿಯುವುದು